ಹರೇ ಕೃಷ್ಣ. ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯಾಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಎರಡು ವಿಶಿಷ್ಟವಾದಂತಹ ಪುಸ್ತಕಗಳು ಅಂತಂದರೆ ಮಕ್ಕಳ ರಾಮಾಯಣ ಮತ್ತು ಮಕ್ಕಳ ಮಹಾಭಾರತ ಅನ್ನುವಂತಹ ಈ ಎರಡು ಪುಸ್ತಕಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈಗ ನಾವು ಮಕ್ಕಳಿಗಾಗಿ ಹಲವಾರು ಪುಸ್ತಕಗಳನ್ನು ಹುಡುಕ್ತಾ ಇರ್ತೀರ. ರಾಮಾಯಣದ್ದಾಗಿರ್ಬೋದು ಅಥವಾ ಮಹಾಭಾರತದ್ದಾಗಿರ್ಬೋದು ಅಥವಾ ಮತ್ತು ಯಾವುದೇ ಒಂದು ಪುರಾಣದ ಪುಸ್ತಕಗಳಾಗಿರ್ಬೋದು. ಅದರಲ್ಲಿ ನಮ್ಮ ಹತ್ರ ಇರುವಂತಹ ವಿಶೇಷವಾದ ಮಕ್ಕಳಿಗಾಗಿ ಅಂತಲೇ ಈ ರಾಮಾಯಣ ಮಹಾಭಾರತ ಪುಸ್ತಕ ಇದೆ. ಇದರಲ್ಲಿ ಸುಮ್ಮನೆ ಸರಳವಾದಂತಹ ಅನುವಾದಗಳನ್ನು ಅಂತಂದರೆ ಮಕ್ಕಳು ಓದೋದಕ್ಕೆ ಸರಳವಾದ ರೀತಿಯಲ್ಲಿ ಈ ಒಂದು ಪುಸ್ತಕವನ್ನು ಮಾಡಲಾಗಿದೆ. ಇದರಲ್ಲಿರುವಂತಹ ವಿಷಯಗಳು ಕೂಡ ಅಷ್ಟೇ ವಿಶಿಷ್ಟವಾಗಿದೆ. ಈಗ ನಾವು ಮಕ್ಕಳಿಗಾಗಿ ರಾಮಾಯಣ ಅಂತ ಅನ್ನುವಂತಹ ಈ ಪುಸ್ತಕವನ್ನು ನಾವೀಗ ನೋಡಿದ್ರೆ ಇದರಲ್ಲಿ ನಮಗೆ 7 ಕಾಂಡಗಳು ಬರೋದಿಲ್ಲ. ಅಂತಂದರೆ ಈಗ ನಾವು ಸಾಮಾನ್ಯವಾಗಿ ರಾಮಾಯಣ ಅಂದ ತಕ್ಷಣಕ್ಕೆ 7 ಕಾಂಡಗಳಿರುತ್ತೆ. ಇದರಲ್ಲಿ ಕಾಂಡಗಳು ಅದರ ಬದಲು ಇದರಲ್ಲಿ ನಮಗೆ ವಿಶೇಷವಾಗಿ ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಕಥೆಗಳನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದು. ಈ ಪುಸ್ತಕದಲ್ಲಿ ಬರುವಂತಹ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡೋದಾದರೆ ಇಲ್ಲಿ ನೋಡ್ಬೋದು. ಪರಿವಿಡಿಯಲ್ಲಿ ನೀವು ಅಯೋಧ್ಯಾಧಿಪತಿ ದಶರಥ ಮಹಾರಾಜ, ವಿಶ್ವಾಮಿತ್ರ ಮಹಾಮುನಿ, ತಾಟಕಿಯ ಸಂಹಾರ, ಅಹಲ್ಯೆಯ ಶಾಪ ವಿಮೋಚನೆ, ಈ ರೀತಿಯಾಗಿ ರಾಮಾಯಣದಲ್ಲಿ ಬರುವಂತಹ ಎಷ್ಟೋ ಕಥೆಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ನೀವು ಈ ಪುಸ್ತಕದಲ್ಲಿ ನಮಗೆ ಪ್ರತಿಯೊಂದು ಚಿತ್ರಗಳು ಕೂಡ ಕೊಟ್ಟಿರ್ತಾರೆ. ಅಂತಂದರೆ ಮಕ್ಕಳು ಯಾವ ಒಂದು ಕಥೆಯನ್ನು ಓದ್ತಾ ಇರ್ತಾರೆ ಆ ಕಥೆಗೆ ಸಂಬಂಧಪಟ್ಟಂತಹ ಒಂದು ಚಿತ್ರನ ನಾವು ಇಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ ಈ ವಿಶೇಷವಾದ ಪುಸ್ತಕ ಇದಾಗಿದೆ. ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋದಾದರೆ ಈ ರಾಮಾಯಣ ಅಂದರೆ ಮಕ್ಕಳ ರಾಮಾಯಣ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ 294 ಆಗಿದೆ. ಹಾಗೆಯೇ ಇದರ ಒಂದು ಬೆಲೆ ಏನು ಅಂತ ನಾವು ನೋಡೋದಾದರೆ 330 ರೂಪಾಯಿ ಇದರ ವಿಶೇಷವಾದ ಬೆಲೆ ಆಗಿದೆ. ಹಾಗೆಯೇ ಈಗ ನಾವು ಮಕ್ಕಳಿಗಾಗಿ ಮಹಾಭಾರತ ಪುಸ್ತಕದ ಬಗ್ಗೆ ನಾವು ನೋಡೋದಾದರೆ ಇದರಲ್ಲೂ ಕೂಡ ತುಂಬಾ ವಿಶೇಷವಾದಂತಹ ಮಹಾಭಾರತದಲ್ಲಿ ಬರುವಂತಹ ಕಥೆಗಳೇನಿದೆ ಅದನ್ನು ತುಂಬಾ ಸರಳವಾಗಿ ಮಕ್ಕಳಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಇದರಲ್ಲೂ ಕೂಡ ಅಷ್ಟೇ ನಾವು ಯಾವುದೇ ಒಂದು ಕಥೆಗಳನ್ನು ಓದ್ತಾ ಇದ್ರೂ ಕೂಡ ಅದಕ್ಕೆ ಒಂದು ಚಿತ್ರ ಇರುತ್ತೆ. ಆ ಕಥೆಗೆ ಸಂಬಂಧಪಟ್ಟಂತಹ ಒಂದು ಚಿತ್ರವನ್ನು ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತಂದರೆ 246 ಪುಟಗಳನ್ನು ಈ ಮಕ್ಕಳಿಗಾಗಿ ಮಹಾಭಾರತ ಪುಸ್ತಕ ಒಳಗೊಂಡಿದೆ. ಹಾಗೆಯೇ ಮಹಾಭಾರತದಲ್ಲಿ ಬರುವಂತಹ ಹಲವಾರು ಕಥೆಗಳೇನಿದೆ ತುಂಬಾ ಸರಳವಾಗಿ ಈ ಪುಸ್ತಕದಲ್ಲಿ ಮಕ್ಕಳು ಓದೋದಕ್ಕೆ ಅನುಕೂಲ ಆಗುತ್ತೆ. ಈ ಪುಸ್ತಕದ ಒಂದು ಬೆಲೆನೂ ಕೂಡ ಅಷ್ಟೇ 330 ರೂಪಾಯಿ ಆಗುತ್ತೆ. ಯಾರೆಲ್ಲ ಈ ವಿಶಿಷ್ಟವಾದಂತಹ ಮಕ್ಕಳಿಗಾಗಿ ರಾಮಾಯಣ ಮತ್ತು ಮಕ್ಕಳಿಗಾಗಿ ಮಹಾಭಾರತ ಪುಸ್ತಕವನ್ನು ತಗೊಳ್ಬೇಕಂತ ಇದ್ದಾರೆ ಕೆಳಗಡೆ ಕೊಟ್ಟಿರೋಂಥ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ನಿಮಗೆ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ. ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ವಿಶೇಷವಾದ ಪುಸ್ತಕವನ್ನು ನಿಮಗೆ ಪೋಸ್ಟ್ನ ಮಾಡಲಾಗುತ್ತೆ. ಹಾಗೆಯೇ ಈ ಪುಸ್ತಕದ ವಿಸ್ತಾರವಾದಂತಹ ಮಾಹಿತಿಯ ವಿಡಿಯೋಸ್ನ ನೋಡೋದಕ್ಕೆ ಆಧ್ಯಾಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಮಸ್ಕಾರ.